ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಜನವರಿ 8ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿದಿತ್ತು, ಯಾರಿಗೆ ಇನ್ಫಾರ್ಮೇಷನ್ ಬೇಕಲ್ವಾ ಜಸ್ಟ್ ನೀವು ಹೀಗೆ ಕೇಳ್ತಾ ಹೋಗಿಲ್ಲ ಅಂತಂದರೆ ಜಸ್ಟ್ ಡಬಲ್ ಟ್ಯಾಪ್ ಮಾಡಿ ಒಂದು ನಿಮಿಷ ನೀವು ಮುಂದೆಗಡೆ ಓಡಿಸ್ಕೊಂಡು ನೀವು ಕ್ಲಾಸನ್ನು ಕೇಳ್ಬೋದು. ಓಕೆ, ಸೊ ಮೀನ್ಸ್ ಇನ್ಫಾರ್ಮೇಷನ್ ಎಂತ ಅಂತಂದರೆ, ಸೊ ನಾವು SSC GD ಕ್ಲಾಸ್ಗಳನ್ನು ಮಾಡ್ತಾ ಇದ್ವಿ. ಓಕೆ, SSC GD ಕ್ಲಾಸ್ಗಳನ್ನು ಮಾಡ್ತಾ ಇದ್ವಿ. ಸರ್, ಇದು SSC GD ಕ್ಲಾಸ್ ಇವಾಗ TCS ಫಾರ್ಮೆಟಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡ್ತಿದ್ದೀರಾ, ಆ್ಯಂಡ್ ದೆನ್ TCS ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀರಾ. ಸೊ ಇದು ಇಡಿಕ್ವಿಟಿ ಅವರಿಗೆ ಸಹ ಇದು ಯೂಸ್ಫುಲ್ ಆಗುತ್ತಾ, ಇಡಿಕ್ವಿಟಿ ಲೆವೆಲಲ್ಲಿ ಈಗ ಒಂದು ಕ್ವಶನ್ಗಳನ್ನು ಕೇಳ್ತಾನ ಅಂತ ಒಂದು ಡೌಟ್ ಇತ್ತು ನಿಮಗೆ, ಸರಿನಾ? ಆ ಒಂದು ಡೌಟ್ಗೆ ನನ್ನ ಕ್ಲಾರಿಫೈ ಏನು ಅಂತಂದರೆ, ಓಕೆ ನಾವು TCS ಲೆವೆಲಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ಸಾಲ್ವ್ ಮಾಡ್ತಾ ಇದ್ದೀವಿ, ಬಟ್ ದ ಡೆಪ್ತ್ ಇನ್ಫಾರ್ಮೇಷನ್ ಸಹ ನಾವು ನೋಡ್ತಿದ್ದೀವಿ ಅಲ್ವಾ? ಓಕೆ, ಈಸಿ ಲೆವೆಲಲ್ಲಿ ಬಂತು ಅಂದರೆ ಇದೇ ಕ್ವಶನ್ ಪೇಪರ್ ಏನಿದೆ ಅಲ್ವಾ ನಿಮಗೆ ಬಂಗಾರ ಆಗುತ್ತೆ. ಆ್ಯಂಡ್ ದೆನ್ ದ ಡೆಪ್ತಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಏನಾದರೂ ಬಂತು ಅಂದರೆ ಇದರಲ್ಲೇ ನಿಮಗೆ ಡೆಪ್ತ್ ಆಗಿ ಕೇಳಿದ ಅಂತಂದರೆ ನಾವು ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಿದೆ ಅಲ್ವಾ ಅದು ನಿಮಗೆ ಬಂಗಾರ ಆಗುತ್ತೆ ಅಷ್ಟೇ. ಓಕೆ, ಸೊ ಆದ್ದರಿಂದ ಈ ಕ್ಲಾಸ್ಗಳನ್ನು ನೀವು ಕೇಳಿ, ಸೊ ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗೇ ಆಗುತ್ತೆ. ಆ್ಯಂಡ್ ದೆನ್ ಎಕ್ಸಾಮ್ ಮುಗಿದು ಬಂದ ನಂತರ ನೀವೇ ನನಗೆ ಹೇಳ್ತೀರಾ. ಓಕೆ, ಸೊ ಲಾಸ್ಟ್ ನಿಮಗೆ NTPC ಎಕ್ಸಾಮಲ್ಲೂ ಹೇಳಿದ್ದೆ, ಆ್ಯಂಡ್ ದೆನ್ ಡಿ ಗ್ರೂಪ್ ಎಕ್ಸಾಮಲ್ಲೂ ಹೇಳಿದ್ದೆ, ಆ್ಯಂಡ್ ದೆನ್ ಅದಕ್ಕಿಂತ ಹಿಂದೆ ಆಗಿರ್ತಕ್ಕಂಥ ಎಕ್ಸಾಮಲ್ಲೂ ಸಹ ನಿಮಗೆ ಹೇಳಿದ್ದೆ. ಒಂದೇ ಮಾತು ಹೇಳಿದ್ದೆ, ಜಸ್ಟ್ ಏನು ಎಕ್ಸಾಮ್ ಮುಗಿದ ಮೇಲೆ ನೀವು ನನಗೆ ಹೇಳ್ತೀರಾ ಮೀನ್ಸ್ ಎಷ್ಟು ಬಂತು ಏನಿಲ್ಲ ಅಂತ. ಇವಾಗಲೂ ಸಹ ಹೇಳ್ತಾ ಇದ್ದೀನಿ, ಎಕ್ಸಾಮ್ ಮುಗಿದಂದ್ರೆ ನೀವು ಬರ್ತೀರಾ, ಸರ್ ಇಷ್ಟು ಬಂತು 20ಗೆ ಇಷ್ಟು ಮಾರ್ಕ್ಸ್, 20 ಕ್ವಶನ್ಗೆ ನನಗೆ ಇಷ್ಟು ಕ್ವಶನ್ ನನಗೆ ರೈಟ್ ಆಯಿತು, ಆ್ಯಂಡ್ ದೆನ್ 20 ಕ್ವಶನ್ಸ್ಗೆ ನನಗೆ ನಿಮ್ಮ ಕ್ಲಾಸಿಂದ ಇಷ್ಟು ಸಿಕ್ತು ಸರ್ ಅಂತ. ಓಕೆ, ಸೊ ಆದ್ದರಿಂದ ನೀವು ಕ್ಲಾಸ್ಗಳನ್ನು ಕೇಳ್ತಾ ಬನ್ನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಸಹ ಡೌಟ್ ಇತ್ತು. ಸೊ ಇದು ಮ್ಯಾಕ್ಸಿಮಮ್ ನಾನು ಸಾಕಷ್ಟು ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ, ಬಟ್ ಆದರೂ ಸಹ ನಿಮಗೆ ಕನ್ಫ್ಯೂಷನ್ ಇದೆ, ಸರ್ ಇದು ಕರೆಂಟ್ ಅಫೇರ್ಸ್ ಕ್ಲಾಸ್ ಯಾರಿಗೆ ಅಂತ. ನನಗೆ ಸಹ ಅರ್ಥ ಆಗಲ್ಲ ಸಮ್ ಟೈಮ್. ಸೊ ಮೀನ್ಸ್ ಇಲ್ಲಿ ನೋಡಿ, ನೀವು ಈ ಕರೆಂಟ್ ಅಫೇರ್ಸ್ ಅಂದರೆ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ನ ಯಾವುದೇ ಎಕ್ಸಾಮ್ ಬರೀರಿ ನಿಮಗೆ ಕರೆಂಟ್ ಅಫೇರ್ಸ್ ಕೇಳ್ತಾನೆ. ಓಕೆ, ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಬರೀರಿ ನಿಮಗೆ ಕರೆಂಟ್ ಅಫೇರ್ಸ್ ಕೇಳ್ತಾನೆ. ಈ ನಮ್ಮ ಭಾರತದಲ್ಲಿ ನೀವು ಯಾವುದೇ ಎಕ್ಸಾಮ್ CET ಎಕ್ಸಾಮ್ ಬರೆದ್ರು ಸಹ ನಿಮಗೆ ಕರೆಂಟ್ ಅಫೇರ್ಸ್ ಇದೆ ಅಲ್ವಾ? ಸೊ ಯಾಕೆ ಯೂಸ್ಫುಲ್ ಆಗಲ್ಲ ಅಂತ. ಸೊ ನಿಮಗೆ ಆದರೂ ಸಹ ಕ್ಲಾರಿಫೈ ಮಾಡೋದು ಏನು ಅಂತಂದರೆ, ಈ SSC GDಯಿಂದ CGL ಆ್ಯಂಡ್ CPO ಲೆವೆಲಲ್ಲಿ ನೀವು ಯಾವುದೇ ಎಕ್ಸಾಮ್ ಬರೆದ್ರು ಸಹ ನಿಮಗೆ ಈ SSC ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ ಏನಿದೆ ಅಲ್ವಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ನೀವು RRBಯಲ್ಲಿ ತೊಗೊಂಡ್ರೆ RRBಯಲ್ಲಿ, ಓಕೆ RRB ಎಕ್ಸಾಮ್ ಬರೀತಿದ್ದೀನಿ ಸರ್, ಅಲ್ಲಿ ನೀವು ಡಿ ಗ್ರೂಪಿಂದ ಈ NTPC ಆ್ಯಂಡ್ ದೆನ್ ALP ಮತ್ತು ಈ ಟೆಕ್ನಿಷಿಯನ್ ಲೆವೆಲಲ್ಲಿ ಯಾವುದೇ ಎಕ್ಸಾಮ್ ಬರೀರಿ ನೀವು, ಸರಿನಾ? ಸೊ ಅಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಬಟ್ ನಿಮಗೆ ಯಾವ ಎಕ್ಸಾಮ್ಗೆ ಇದು ಓಕೆ ಆಗುತ್ತೆ ಅಂತಂದರೆ ಮೀನ್ಸ್ ಅದು 100% ಆಗಲ್ಲ ಅಂತ ಕೇಳಿದ್ರೆ ಅವಾಗ ನಾನು ಹೇಳ್ತೇನೆ ಇದಕ್ಕೆ JE ಲೆವೆಲ್ಗೆ. ಓಕೆ, ಈ SSC JE ಆಗಿರಲಿ ಆ್ಯಂಡ್ ದೆನ್ ಈ RRB JE ಆಗಿರಲಿ, ಅಲ್ಲಿ ನಿಮಗೆ ಹೇಗೆ ಅಂತಂದರೆ ದ ಸ್ಪೆಸಿಫಿಕ್ ಟಾಪಿಕ್ ಮೇಲೆ ನಿಮಗೆ ಸ್ವಲ್ಪ ಡೆಪ್ತಾಗಿ ಕೇಳ್ತಾನೆ. ಓಕೆ, ಸೊ ಅಲ್ಲಿ ನಿಮಗೆ ಹೇಗೆ ಅಂದರೆ ವೈಡಾಗಿ ಎಲ್ಲ ಸಹ ಕೇಳಲ್ಲ, ಇಷ್ಟೇ ಕೇಳ್ತಾನೆ, ಬಟ್ ಅಲ್ಲೇ ಆಳವಾಗಿ ಕೇಳ್ತಾನೆ ನಿಮಗೆ. ಯಾವುದರಲ್ಲಿ ಈ JEಯಲ್ಲಿ ಕೇಳ್ತಾನೆ. ಓಕೆ, ಅದು SSC JE ಆಗಿರಲಿ ಆ್ಯಂಡ್ ದೆನ್ RRB JE ಆಗಿರಲಿ. ಸೊ ಅದಕ್ಕೆ ಸ್ವಲ್ಪ ನೀವು ಥಿಂಕ್ ಮಾಡ್ಕೊಳ್ಳಿ. ಓಕೆ, ಸೊ ಹಳೆ ಕ್ವಶನ್ ಪೇಪರ್ನ ಒಂದ್ಸರಿ ತೆಗೆದು ನೋಡಿ. ಓಕೆ, ಈ ರೀತಿಯ ಕ್ವಶನ್ ಕೇಳ್ತಾ ಇದ್ದಾನೆ, ಓಕೆ ಕ್ಲಾಸ್ ಕೇಳಿ. ಕೇಳ್ತಾ ಇಲ್ವಾ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ 15 ನಿಮಿಷ. ಓಕೆ, ಇವಾಗಲೇ ನೋಡಿ ಎಷ್ಟು 3 ನಿಮಿಷ ವೇಸ್ಟ್ ಆಯಿತು. ನಾರ್ಮಲಿ ವೇಸ್ಟ್ ಮಾಡಲ್ಲ, ಬಟ್ ಹೇಳ್ತಾ ಇದ್ದೀನಿ, ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಅಂತ. ಸೊ ಅದಕ್ಕೆ ನಿಮಗೆ ಯಾವುದು ಚೆನ್ನಾಗಿ ಅನ್ಸುತ್ತಲ್ವ ಅದನ್ನು ಕೇಳಿ, ಬಟ್ ಸುಮ್ಮನೆ ಡೌಟಲ್ಲಿ ಇಟ್ಕೊಂಡು ಕೇಳಬೇಡಿ. ಓಕೆ, ಡೌಟಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಹೇಗೆ ಅಂದರೆ ಫಲಿತಾಂಶ ಬರೋದಿಲ್ಲ. ಓಕೆ, ಸೊ ಇಷ್ಟು ಹೇಳ್ತಾ 3 ನಿಮಿಷ ಸಕ್ಸಸ್ಫುಲಿ ವೇಸ್ಟ್ ಮಾಡಿದ್ದೀವಿ ಅಂತ ನೋಡ್ತಾ, ಸೊ ಮೊದಲ ಪ್ರಶ್ನೆನ ನೋಡೋಣ ಬನ್ನಿ. ಏನಿದೆ ಮೊದಲ ಪ್ರಶ್ನೆ? ಪ್ರತಿ ವರ್ಷ ಜನವರಿ 6ರಂದು ಆಚರಿಸಲಾಗುವ ವಿಶ್ವ ಯುದ್ಧ ಅನಾಥರ ದಿನವನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದಾನೆ. ಓಕೆ, ಸೊ ಯಾವ ಸಂಸ್ಥೆ ಇದನ್ನು ಆರಂಭ ಮಾಡಿದೆ? ಯಾವುದು? ವಿಶ್ವ ಯುದ್ಧ ಅನಾಥರ ದಿನ ಅಂತ ಯಾವಾಗ ಇದನ್ನು ಆಚರಣೆ ಮಾಡ್ತೀವಿ ಸರ್? ಇದನ್ನು ಜನವರಿ 6ರಂದು ನಾವು ಆಚರಣೆ ಮಾಡ್ತೀವಿ, ಸರಿನಾ? ಸೊ ಹಾಗಾದರೆ ಇದನ್ನು ಆರಂಭಿಸಿರ್ತಕ್ಕಂತಹ ಸಂಸ್ಥೆ ಯಾವುದು ಅಂತ, ಯಾವುದು ಆರಂಭಿಸಿದೆ ಈ ಸಂಸ್ಥೆ ಹೇಳ್ಬೋದಾ? ಯಾವ ಸಂಸ್ಥೆ ಆರಂಭಿಸಿದೆ ಯಾವುದು ಅಂತ ಕೇಳಿದ್ರೆ, ಈ ಒಂದು SOS ಅಂತ ಹೇಳ್ತೀವಿ. ಈ ಒಂದು SOS ಎನ್ಫ್ಯಾನ್ಸ್ ಆ್ಯಂಡ್ ಡಿಟ್ರೇಸ್ ಅನ್ನುವ ಒಂದು ಸಂಸ್ಥೆ ವಿಶ್ವ ಯುದ್ಧ ಅನಾಥರ ದಿನವನ್ನು ಆರಂಭಿಸಿರ್ತಕ್ಕಂತಹ ಒಂದು ಸಂಸ್ಥೆಯಾಗಿದೆ. ಇದನ್ನು ಯಾವ ದಿನ ಆಚರಣೆ ಮಾಡ್ತೀವಿ? ಈ ಜನವರಿ 6ರಂದು ನಾವು ಇದನ್ನು ಆಚರಣೆ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿರಬೇಕು. ಯಾವುದು? ವಿಶ್ವ ಯುದ್ಧ ಅನಾಥರ ದಿನ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಯುದ್ಧ ಆದ ನಂತರ ಆ್ಯಂಡ್ ದೆನ್ ಅವರ ಫ್ಯಾಮಿಲಿ ಆಗಿರಲಿ, ಇಲ್ಲ ಅಂತಂದರೆ ಅವರೇ ಆಗಿರಲಿ ಅನಾಥರಾಗ್ತಾರಲ್ವ, ಸೊ ಅವರ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 6, 2026ರಂದು 9ನೇ ರಾಷ್ಟ್ರೀಯ ಸಿದ್ಧ ದಿನ. ಯಾವುದು? 9ನೇ ರಾಷ್ಟ್ರೀಯ ಸಿದ್ಧ ದಿನವನ್ನು ಯಾರ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ ಅಂತ ಕೇಳಿದಾನೆ. ಓಕೆ, ಸೊ ಯಾರಾಗುತ್ತೆ? ಯಾರು? ಋಷಿ ಅಗತಿಯಾರ್, ಪತಂಜಲಿ ಮಹರ್ಷಿ ಅವರು, ಸುಶ್ರುತ ಅವರು ಆ್ಯಂಡ್ ದೆನ್ ಧನ್ವಂತರಿ ಅವರು ಅಂತ ಕೊಡಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸರಿಯಾದ ಉತ್ತರ ಬಂದುಬಿಟ್ಟು ಈ ನಮ್ಮ ಅಗತಿಯಾರ್ ಅವರು. ಯಾರು? ಈ ಋಷಿ ಅಗತಿಯಾರ್ ಅವರ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ನಾವು ರಾಷ್ಟ್ರೀಯ ಸಿದ್ಧ ದಿನ ಅಂತ ಆಚರಣೆ ಮಾಡ್ತೀವಿ. ಸರ್ನ ಏನು? ರಾಷ್ಟ್ರೀಯ ಸಿದ್ಧ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವಾಗ ಆಚರಣೆ ಮಾಡ್ತೀವಿ ಸರ್? ಜನವರಿ 6ರಂದು. ಯಾವಾಗ? ಜನವರಿ 6ರಂದು ಇದನ್ನು ಆಚರಣೆಯನ್ನು ಮಾಡ್ತೀವಿ ನಾವು, ಸರ್ನ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರಬಹುದು. ಆ್ಯಂಡ್ ನೆಕ್ಸ್ಟ್
29ನೇ ರಾಷ್ಟ್ರೀಯ ಸಿದ್ಧ ದಿನದ ಉದ್ಘಾಟನಾ ಸಮಾರಂಭವು ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ ಸರಿನಾ. ಸೊ ಇದು ಯಾವ ನಗರದಲ್ಲಿ ನಡೆದಿದೆ ಸರ್, ಎಲ್ಲಿ ನಡೆದಿದೆ ಇದು ಹೇಳ್ಬೋದಾ, ಎಲ್ಲಿ ಸರ್ ಇದು ನಡೆದಿರೋದು ಎಲ್ಲಿ ಅಂತ ಕೇಳಿದ್ರೆ ಅಗತಿಯಾರ್ ಅನ್ನೋ ಹೆಸರು ನಿಮ್ಗೆ ಹೇಗೆ ಅನಿಸುತ್ತೆ, ನಮ್ಮ ಸೌತ್ ಇಂಡಿಯನ್ ಅನಿಸ್ಬೋದಲ್ವಾ. ಸೊ ಮೀನ್ಸ್ ಅದು ಚೆನ್ನೈಯಲ್ಲಿ ನಡೆದಿದೆ ಹೆಸರಿನಲ್ಲಿ ಈ ಚೆನ್ನೈ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಸ್ಥಳೀಯವಾಗಿ ನಿರ್ಮಿತ ಮಾಲಿನ್ಯ ನಿಯಂತ್ರಣ ಹಡಗು ಯಾವುದು ಅಂತ ಕೇಳಿದಾನೆ. ಓಕೆ, ಸೊ ಯಾವುದಾಗಿದೆ ಈ ಒಂದು ಹಡಗು, ಯಾವುದಾಗಿದೆ ಸರ್, ಇದು ರಿಪೀಟ್ ಆಗಿದೆ ಸರ್ ಕ್ವಶನ್, ಇದು ಒಂದೆರಡು ಸರಿನ ನೀವು ಹೇಳಿದ್ರಿ ಮತ್ತೆ ಇದನ್ನ ಆ ಥರ ಏನಾದರೂ ನಿಮಗೆ ನೆನಪು ಬರ್ತಾ ಇದೆಯಾ? ಓಕೆ, ಆ ಥರ ನೆನಪು ಬರ್ತಾ ಇದ್ದರೆ ಓಕೆ ವೆರಿ ಗುಡ್. ಸೊ ಇದು ಯಾವುದು ಅಂತ ಕೇಳಿದ್ರೆ ಈ ಒಂದು ICGS ಸಮುದ್ರ ಪ್ರತಾಪ್ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಸಮುದ್ರ ಪ್ರತಾಪ್ ಎಂಬುದು ಈ ಭಾರತದ ಮೊದಲ ಸ್ಥಳೀಯವಾಗಿ ನಿರ್ಮಿತವಾಗಿರ್ತಕ್ಕಂತಹ ಮಾಲಿನ್ಯ ನಿಯಂತ್ರಣ ಹಡಗಾಗಿದೆ. ಸೊ ದಿಸ್ ಇಸ್ ದ ಸ್ಟಾರ್ ಕ್ವಶನ್. ಸೊ ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಇದ್ರ ಮೇಲೆ ನಿಮಗೆ ಸಾಕಷ್ಟು ಕ್ವಶನ್ಗಳು ನಿರೀಕ್ಷೆಯಲ್ಲಿ ಇರಬಹುದು ನಿಮಗೆ. ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ನಿಮಗೆ ಈ ಕ್ವಶನ್ ನಿಮಗೆ ಕಂಡು ಬರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, RBI ಹೊಸದಾಗಿ ರಚಿಸಿರುವ ಪಾವತಿ ನಿಯಂತ್ರಣ ಮಂಡಳಿಯ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಅಂತ ಕೇಳಿದ್ದಾನೆ. ಯಾರು ವಹಿಸಿದ್ರು ಇದನ್ನು ಹೇಳ್ಬೋದಾ, ಯಾರು ಅಂತ ಸರ್? ಯಾರು? ಆಪ್ಷನ್ ಎ ನಿರ್ಮಲಾ ಸೀತಾರಾಮನ್, ಆಪ್ಷನ್ ಬಿ ಇ ಶಕ್ತಿಕಾಂತ್ ದಾಸ್, ಆಪ್ಷನ್ ಸಿ ಈ ಸಂಜಯ್ ಮಲ್ಹೋತ್ರಾ ಅವರು, ಆಪ್ಷನ್ ಡಿ ಏನಿದೆ ಅಂದರೆ ಈ ರಘುರಾಮ್ ರಾಜನ್ ಅಂತ ಇದೆ ಸರಿನಾ. ಸೊ ಇವಾಗ ನಿಮಗೆ ಏನು ಗೊತ್ತಿರಬೇಕು, RBIನ ಪ್ರಸ್ತುತ ಗವರ್ನರ್ ಯಾರಿದ್ದಾರೆ ಅಂತ. RBIನ ಪ್ರಸ್ತುತ ಗವರ್ನರ್ ಯಾರಿದ್ದಾರೆ ಸರ್? ಸಂಜಯ್ ಮಲ್ಹೋತ್ರಾ ಅವರಿದ್ದಾರೆ. ಯಾರು? ಸಂಜಯ್ ಮಲ್ಹೋತ್ರಾ ಅವರು. ಆ ಸಂಜಯ್ ಮಲ್ಹೋತ್ರಾ ಅವರೇ ಪಾವತಿ ನಿಯಂತ್ರಣ ಮಂಡಳಿಯ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ವ್ಯಕ್ತಿಯಾಗಿದ್ದಾರೆ. ಓಕೆ, ಸೊ ನಿಮಗೆ ಇದು ಕೇಳೋ ಚಾನ್ಸಸ್ ಇದೆ ನೋಡಿ, ಯಾಕೆಂದರೆ ಮೊದಲ ಸಭೆಯಾಗಿದೆ ಇದು. ಯಾವುದು? ಈ ಪಾವತಿ ನಿಯಂತ್ರಣ ಮಂಡಳಿಯ ಮೊದಲ ಸಭೆ ಆಗಿದೆ. ಸೊ ನಿಮಗೆ ಪ್ರಶ್ನೆ ಹೀಗೆ ಕೇಳಬಹುದು, ಸೊ ಈ RBI ನೂತನವಾಗಿ ತಂದಿರತಕ್ಕಂತಹ ಒಂದು ಮಂಡಳಿ ಯಾವುದು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗತ್ತೆ ಪಾವತಿ ನಿಯಂತ್ರಣ ಮಂಡಳಿ ಅಂತ. ಸೊ ಹಾಗಾದರೆ ಇದರ ಇತ್ತೀಚಿನ ಆವೃತ್ತಿ ಎಷ್ಟಾಗಿತ್ತು ಅಂತ, ಈ ಒಂದು ಸಭೆಯ ಆವೃತ್ತಿ ಎಷ್ಟಾಗಿತ್ತು ಅಂತ ಅವಾಗ ನೀವು ಹೇಳಬೇಕಾಗುತ್ತೆ ಮೊದಲ ಆವೃತ್ತಿಯಾಗಿತ್ತು ಅಂತ. ಹಾಗಾದರೆ ಈ ಒಂದು ಮೊದಲ ಆವೃತ್ತಿ ಆಗಿದೆ, ಹಾಗಾದರೆ ಇದು ಪಾವತಿ ನಿಯಂತ್ರಣ ಮಂಡಳಿಯಾಗಿದೆ. ಸೊ ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೊಡ್ಬೋದು ನಿಮಗೆ. ಅವಾಗ ನಿಮಗೆ ಕೊಡ್ಬೋದು ಆಪ್ಷನ್ ಎ ಫೈನಾನ್ಸ್ ಮಿನಿಸ್ಟರ್, ಆಪ್ಷನ್ ಬಿ ಇ RBI ಗವರ್ನರ್, ಆಪ್ಷನ್ ಸಿ ನಮ್ಮ ಭಾರತ ಪ್ರಧಾನಮಂತ್ರಿ, ಆಪ್ಷನ್ ಡಿ ಏನಿದೆ ಅಂದರೆ ನಮ್ಮ ಭಾರತ ಉಪ ಪ್ರಧಾನಿ ಅಂತ ಕೊಡ್ಬೋದು ನಿಮಗೆ ಸರಿನಾ, ಭಾರತದ ಉಪರಾಷ್ಟ್ರಪತಿ ಅಂತ ಕೊಡ್ಬೋದು. ಸೊ ಅದು ಯಾವ್ದು ಹಾಕ್ತೀರಾ? ನಮ್ಮ RBIನ ಗವರ್ನರ್ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ನಿಮಗೆ ವಿಚಿತ್ರವಾಗಿ ಕ್ವಶನ್ ತೆಗಿತಾನೆ, ಬಟ್ ನಿಮಗೆ ಆನ್ಸರ್ ಒಂದು ನಿಮಗೆ ಫೋಕಸ್ ಅಲ್ಲಿ ಇರಬೇಕು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಜನವರಿ 1, 2026ರಿಂದ ಜಾರಿಗೆ ಬಂದಂತೆ ಭಾರತವು ಉತ್ಪಾದನಾ ವಲಯದ ಉತ್ತೇಜನಕ್ಕಾಗಿ ಯಾವ ದೇಶದ ಪ್ರಜೆಗಳಿಗೆ EB4 ವ್ಯಾಪಾರ ವೀಸಾವನ್ನು ಪರಿಚಯಿಸಿದೆ ಅಂತ ಕೇಳಿದ್ರೆ ಸರ್, ಯಾರಿಗೆ ನೀಡಲಾಗಿದೆ ಸರ್ ಈ ಒಂದು ವೀಸಾವನ್ನ? ಯಾರಿಗೆ EB4 ವೀಸಾವನ್ನು ನಾವು ಯಾರಿಗೆ ನೀಡಿದ್ದೀವಿ? ಯಾರಿಗೆ ಅಂತ ಕೇಳಿದ್ರೆ ಈ ಒಂದು ಚೀನಾದವರಿಗೆ ನಾವು ನೀಡಿದ್ದೀವಿ. ಓಕೆ, ಸೊ ಈ ಕ್ವಶನ್ ಏನಿದೆ ಅಲ್ವಾ ನಿಮಗೆ, ಸೊ ಇದನ್ನು ನೀವು ಬರ್ಕೊಂಡು ಇಟ್ಕೊಳ್ಳಿ. SSCಯಲ್ಲಿ ನಿಮಗೆ MTS ಇಂದ ಮುಂಬರ್ತಕ್ಕಂತಹ ಎಲ್ಲ ಎಕ್ಸಾಮ್ಗೆ. ಓಕೆ, ಆ್ಯಂಡ್ ದೆನ್ RRBಯಲ್ಲಿ ನೀವು ಡಿ ಗ್ರೂಪ್ ಹೊರತುಪಡಿಸಿ ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗೆ ಈ ಕ್ವಶನ್ ಏನಿದೆ ಅಲ್ವಾ ನಿಮಗೆ ಮೋಸ್ಟ್ ದ ಗೋಲ್ಡನ್ ಕ್ವಶನ್ ಅಂತ ಹೇಳ್ಬೋದು. ಯಾಕಂದರೆ ಈ ಕ್ವಶನ್ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟಿದೆ. ದ ಪೀಕ್ ಲೆವೆಲಲ್ಲಿ ಇರ್ತಕ್ಕಂಥ ಕ್ವಶನ್ ಇದು. ಯಾಕಂದರೆ ಲಾಸ್ಟ್ ನಿಮಗೆ ನೀವು ನೋಡಿರ್ಬೋದು, ವೀಸಾ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಕ್ವಶನ್ ಆದರೂ ಸಹ RRBಯನ್ನು ಮಿಸ್ ಮಾಡಿಲ್ಲ, ಕೇಳಿದ್ದಾನೆ. ಓಕೆ, ಆ್ಯಂಡ್ ದೆನ್ SSCಯನ್ನು ಸಹ ಮಿಸ್ ಮಾಡಿಲ್ಲ, ಕೇಳಿದ್ದಾರೆ. ಸೊ ಅದಕ್ಕೆ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಯಾವುದು ಈ ವೀಸಾದ ಹೆಸರು ನೆನ್ಪಿಟ್ಕೊಳ್ಳಿ, ಯಾವುದು ಈ EB4 ಅಂತ ಹೇಳ್ತೀವಿ. ಯಾವುದು ಈ ಒಂದು EB4. ಹಾಗಾದರೆ ಈ ದಿನದ ಮೊದಲ ಹೋಮ್ವರ್ಕ್ ಪ್ರಶ್ನೆ ಏನು? ಹೋಮ್ವರ್ಕ್ ನಂಬರ್ 1, EB4ನ ಒಂದು ಫುಲ್ ಫಾರ್ಮ್ ಏನು ಅಂತ. ಓಕೆ, ಇದನ್ನು ಫುಲ್ ಫಾರ್ಮ್ ತಿಳಿಸ್ಬೋದಾ? ಓಕೆ, ಇದನ್ನು ಹೋಮ್ವರ್ಕ್ 1 ಆಗಿ ತೊಗೊಂಡು ಇದನ್ನು ಫುಲ್ ಫಾರ್ಮ್ನ ನೀವು ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪೂರ್ವ ಸಾಮ್ರಾಜ್ಯಶಾಹಿ ಹದ್ದು ಎಂಬ ಅಪರೂಪದ ವಲಸೆ ಹಕ್ಕಿ ತಮಿಳುನಾಡಿನ ಯಾವ ಹುಲಿ ಮೀಸಲು ಪ್ರದೇಶದಲ್ಲಿ ಕಾಣಿಸಿಕೊಂಡಿದೆ ಅಂತ ಕೇಳಿದ್ದಾನೆ ಸರ್. ಯಾವುದು? ಈ ಈಸ್ಟರ್ನ್ ಇಂಪೀರಿಯಲ್ ಈಗಲ್ ಅಂತ ಹೇಳ್ತೀವಿ. ಎಲ್ಲಿ ಕಾಣಿಸ್ಕೊಂಡಿದೆ ಸರ್ ಇದು? ಎಲ್ಲಿ ಕಾಣಿಸ್ಕೊಂಡಿದೆ ಇದು ಹೇಳ್ಬೋದಾ ಸರ್? ಬಂಡೀಪುರ ನಮ್ಮ ಕರ್ನಾಟಕದಲ್ಲಿದೆ, ಅದು ತಮಿಳುನಾಡಲ್ಲಿಲ್ಲ. ಆ್ಯಂಡ್ ಮಧುಮಲೈ, ಪೆರಿಯಾರ್ ಮತ್ತು ನಾಗರಹೊಳೆ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮಧುಮಲೈ. ಯಾಕೆಂದರೆ ಬಂಡೀಪುರ ಕರ್ನಾಟಕದಲ್ಲಿದೆ, ಪೆರಿಯಾರ್ ಕೇರಳದಲ್ಲಿದೆ, ಆ್ಯಂಡ್ ಈ ಒಂದು ನಾಗರಹೊಳೆ ನಮ್ಮ ಕರ್ನಾಟಕದಲ್ಲಿದೆ. ಸೊ ಅದಕ್ಕೆ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಮಧುಮಲೈ ಅಂತ ಹೇಳ್ತೀವಿ. ಇಲ್ಲಿ ಯಾವುದು ಕಾಣಿಸ್ಕೊಂಡಿದೆ ರೀ? ಈ ಒಂದು ಈಸ್ಟರ್ನ್ ಇಂಪೀರಿಯಲ್ ಈಗಲ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಈಸ್ಟರ್ನ್ ಇಂಪೀರಿಯಲ್ ಈಗಲ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೈನಿಕರಿಗಾಗಿ ಹಗುರವಾದ ಮತ್ತು ವಿದ್ಯುತ್ ರಹಿತವಾಗಿ ಕಾರ್ಯನಿರ್ವಹಿಸುವ ಪೋರ್ಟಬಲ್ ವಾಟರ್ ಪ್ಯೂರಿಫೈಯರ್ ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದರೆ ಸರ್, ಯಾವ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದೆ ಸರ್? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಈ ಒಂದು DRDO ಇದನ್ನು ಅಭಿವೃದ್ಧಿಪಡಿಸಿದೆ ಅಂತ. ಯಾವುದು? ಈ ಒಂದು DRDO ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ DRDO ಸ್ಥಾಪನೆ ಆಗಿರೋದು ಯಾವಾಗ? 1958ರಲ್ಲ? ಹೌದು ಸರ್, ಕರೆಕ್ಟ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 12ರಿಂದ 13, 2026ರಂದು ಭಾರತಕ್ಕೆ ಭೇಟಿ ನೀಡಲಿರುವ ಜರ್ಮನಿಯ ಹೊಸ ಚಾನ್ಸಲರ್ ಯಾರು ಅಂತ. ಓಕೆ, ಸೊ ಇಲ್ಲಿ ನಿಮಗೆ 2ರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಈ ಜರ್ಮನಿಯ ಹೊಸ ಚಾನ್ಸಲರ್ ಆಗಿದ್ದಾರೆ. ಸೊ ಅದಕ್ಕೆ ಒಂದು ಇಂಪಾರ್ಟೆಂಟ್ ಆಗುತ್ತೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್
ಅಫೇರ್ಸಲ್ಲಿ. ಆ್ಯಂಡ್ ದೆನ್ ಇನ್ನೊಂದು ನಮ್ಮ ನ್ಯಾಷನಲ್ ಕರೆಂಟ್ ಅಫೇರ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಅವರು ನಮ್ಮ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಸೊ ಈ ಕ್ವಶನ್ ನಿಮಗೆ ಕೇಳೋ ಚಾನ್ಸಸ್ ಸಹ ಇದೆ ಅಲ್ವಾ. ದಿಸ್ ಈಸ್ ಆಲ್ಸೋ ದ ಸ್ಟಾರ್ ಕ್ವಶನ್. ಓಕೆ, ಹಾಗಾದರೆ ಜರ್ಮನಿಯ ಹೊಸ ಚಾನ್ಸಲರ್ ಯಾರು? ಅವರು ಜನವರಿ 12 ಮತ್ತು 13 ನಮ್ಮ ಭಾರತಕ್ಕೆ ಭೇಟಿ ನೀಡಿದ್ದವರಾಗಿದ್ದಾರೆ. ಯಾರು ಇವರು? ಸರ್ ಏಂಜೆಲಾ ಮಾರ್ಕೆಲ್ ಅವರು ಅಲ್ಲ ಸರ್. ಆ್ಯಂಡ್ ದೆನ್ ಈ ಒಂದು ಓಲಾಫ್ ಸ್ಕೋಲ್ಜ್ ಅವರು, ಆ್ಯಂಡ್ ದೆನ್ ಫೆಡ್ರಿಕ್ ಮರ್ಜ್ ಅವರು ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಈ ಒಂದು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಆಗಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅವರು ಈ ಫ್ರಾನ್ಸ್ನ ಅಧ್ಯಕ್ಷರಾಗಿದ್ದಾರೆ. ಯಾರು? ಈ ಒಂದು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು. ಸೊ ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದಾಗುತ್ತೆ ಅಂದರೆ ಈ ಒಂದು ಫೆಡ್ರಿಕ್ ಮರ್ಜ್ ಅವರು ಅಂತ ಹೇಳ್ತೀವಿ. ಸರಿನಾ? ಯಾರು? ಈ ಒಂದು ಫೆಡ್ರಿಕ್ ಮೆರ್ಜ್ ಅವರು ಈ ಜರ್ಮನಿಯ ಹೊಸ ಚಾನ್ಸಲರ್ ಆಗಿದ್ದಾರೆ. ಸರಿನಾ? ಸೊ ಈ ಒಂದು ಜರ್ಮನಿಯಲ್ಲಿ ಅಧ್ಯಕ್ಷ ಹುದ್ದೆಯೂ ಸಹ ಇಲ್ಲ, ಆ್ಯಂಡ್ ದೆನ್ ಈ ಪ್ರಧಾನಮಂತ್ರಿಯ ಹುದ್ದೆಯೂ ಸಹ ಇಲ್ಲ. ಅಲ್ಲಿ ಆ ಒಂದು ಅಧ್ಯಕ್ಷತೆಯನ್ನು ಮೀನ್ಸ್ ಆ ಒಂದು ದೇಶದ ಮುಖ್ಯಸ್ಥರನ್ನು ನಾವು ಯಾವ ಹೆಸರಿನಿಂದ ಕರಿತೀವಿ ಅಂತ ಕೇಳಿದ್ರೆ ಚಾನ್ಸಲರ್ ಎಂಬ ಹೆಸರಿನಿಂದ ಕರಿತೀವಿ. ಸರ್ನ ಏನಂತ ಕರಿತೀವಿ? ಚಾನ್ಸಲರ್ ಅಂತ ಕರಿತೀವಿ. ಸರ್ನ ಈ ಒಂದು ಹಿಟ್ಲರ್ ಏನಾಗಿದ್ದ ಗೊತ್ತಾ? ಹಿಟ್ಲರು ಸಹ ಚಾನ್ಸಲರೇ ಆಗಿದ್ದ. ಓಕೆ, ಯಾವ ಪಾರ್ಟಿ ಆಗಿದ್ದ ಹಿಟ್ಲರ್? ಈತ ನಾಜಿ ಪಾರ್ಟಿ ಆಗಿದ್ದ. ಓಕೆ, ಏನಾಗಿದ್ದ? ನಾಜಿ ಪಾರ್ಟಿಯಿಂದ ಈತ ಮುಖ್ಯಸ್ಥನ ಆಗಿದ್ದ. ಸರಿನಾ? ಆತ ಅಲ್ಲಿಂದ ಗೆದ್ದು ಬಂದು ಈ ಡಿಕ್ಟೇಟರ್ ಆಗಿದ್ದ, ಮೀನ್ಸ್ ಈ ಒಂದು ಹೊಸ ಚಾನ್ಸಲರ್ ಆಗಿದ್ದ. ಯಾವಾಗ? 2ನೇ ಮಹಾಯುದ್ಧದ ಸಮಯದಲ್ಲಿ. ಹೆಸರನ್ನ ಯಾರು? ಈ ಒಂದು ಹಿಟ್ಲರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಹಿಟ್ಲರ್ನ ಅಪೋಸಿಟ್ ಪಕ್ಷ ಯಾವುದು ಗೊತ್ತಾ? ಮೀನ್ಸ್ ಅಪೋಸಿಟ್ ಧರ್ಮ ಯಾವುದು ಗೊತ್ತಾ? ಜೀವಿಶ್ ಅಂತ ಹೇಳ್ತೀವಿ. ಸರ್ನ ಯಾರು? ಈ ಒಂದು ನಾಜೀಸ್ ಅಪೋಸಿಟ್ ಇರ್ತಕ್ಕಂಥ ಧರ್ಮವೇ ಯಾವುದು ಅಂತ ಕೇಳಿದ್ರೆ ಈ ಒಂದು ಜೀವಿಶ್ ಅಂತ ಹೇಳ್ತೀವಿ. ಸರ್ನ ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಒಂದು ಬುಕ್ ಇದೆ, ಐ ಥಿಂಕ್ ಇಲ್ಲಿ ಸಮ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಅನ್ನೆ ಫ್ರ್ಯಾಂಕ್, ದ ಡೈರಿ ಆಫ್ ಅನ್ನೆ ಫ್ರ್ಯಾಂಕ್ ಅಂತ 10th ಸ್ಟ್ಯಾಂಡರ್ಡಲ್ಲಿ ಒಂದು 4th ಚಾಪ್ಟರ್ ಅಥವಾ 5th ಚಾಪ್ಟರ್ ಇತ್ತು, ಬುಕ್ ಒಂದು ಚಾಪ್ಟರ್ ಇತ್ತು ಅಲ್ವಾ. ಸೊ ಮೀನ್ಸ್ ಆ ಒಂದು ಅನ್ನೆ ಫ್ರ್ಯಾಂಕ್, ದ ಡೈರಿ ಆಫ್ ಅನ್ನೆ ಫ್ರ್ಯಾಂಕ್ ಅನ್ನೋ ಒಂದು ಪುಸ್ತಕ ಇದೆ. ಸರಿನಾ? ಸೊ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಸೊ ನಿಮ್ಮ ಜಾಬ್ ಅದಂದ್ರೆ ಅದನ್ನು ಒಂದ್ಸರಿ ಓದ್ಕೊಳ್ಳಿ, ಚೆನ್ನಾಗಿದೆ ಅದು ಬುಕ್. ಓಕೆ, ಜರ್ಮನಿ ಮಿಕ್ಸ್ಡ್ ಇಂಗ್ಲೀಷಲ್ಲಿ ಅದು ಬುಕ್ ಇದೆ. ಸೊ ಚೆನ್ನಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಮೇಟಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇತ್ತೀಚೆಗೆ ಯಾವ ಯೋಜನೆಯಡಿ 41,863 ಕೋಟಿ ಮೌಲ್ಯದ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಿದೆ ಅಂತ ಕೇಳಿದ್ದೇನೆ. ಸರ್ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಸರ್ ಈ PLI ಯೋಜನೆ ಅಂತ ಹೇಳಬೇಕಾಗುತ್ತೆ. ಸರ್ ಯಾವ ಯೋಜನೆ ಅಂತ ಕೇಳಿದ್ರೆ ಈ ಒಂದು PLI ಯೋಜನೆಯ ಅಡಿ. ಸರಿನಾ? ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತದ ಅತಿ ದೊಡ್ಡ ಒಳನಾಡಿನ ರೇನ್ಬೋ ಟ್ರಾಟ್ ಫಾರ್ಮ್ ಅನ್ನು ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ ಅಂತ. ಓಕೆ, ಸೊ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಯಾವುದು? ಈ ಒಂದು ಇನ್ಲ್ಯಾಂಡ್ ರೇನ್ಬೋ ಟ್ರಾಟ್ ಫಾರ್ಮ್ ಅನ್ನು ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ? ಯಾವ ರಾಜ್ಯ ಸರ್? ಯಾವ ರಾಜ್ಯ ಅಂತ ಕೇಳಿದ್ರೆ ಈ ಒಂದು ತೆಲಂಗಾಣ ರಾಜ್ಯ ಅಂತ ಹೇಳ್ತೀವಿ. ಸರ್ನ ಯಾವ ಒಂದು ರಾಜ್ಯ? ತೆಲಂಗಾಣ ರಾಜ್ಯದ ಹೈದರಾಬಾದ್ ಅಂತ ಹೇಳ್ತೀವಿ. ಸರ್ನ ಏನು ಉದ್ಘಾಟನೆ ಮಾಡಿದೆ, ಅದು ಏನು ಆರಂಭಿಸಿದೆ ಅಂತ ಕೇಳಿದ್ರೆ ಭಾರತದ ಅತಿ ದೊಡ್ಡ ಒಳನಾಡಿನ ರೇನ್ಬೋ ಟ್ರಾಟ್ ಫಾರ್ಮ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ದೆನ್ ದ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೂ ಸಹ ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ, ಪ್ರಸಾರ ಭಾರತಿಯು ಇತ್ತೀಚೆಗೆ ಮಣಿಪುರದ ಯಾವ ಭಾಷೆಯ ರೇಡಿಯೋ ಪ್ರಸಾರವನ್ನು ಪುನರಾರಂಭಿಸಿದೆ ಅಂತ ಕೇಳಿದ್ದೇನೆ. ಸರ್ನ ಯಾವ ಭಾಷೆಯ ರೇಡಿಯೋನ ಪುನರಾರಂಭ ಮಾಡಿದೆ? ಯಾವುದು? ಈ ಪ್ರಸಾರ ಭಾರತಿ ಹೇಳ್ಬೋದಾ? ಯಾವುದು ಸರ್? ಈ ಒಂದು ಥೋಡು ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು ಥಡವು ಅಥವಾ ಈ ಒಂದು ಥಾಡು ಅಂತ ಹೇಳ್ತೀವಿ. ಸೊ ಈ ಒಂದು ಭಾಷೆಯ ರೇಡಿಯೋವನ್ನು ಪ್ರಾರಂಭ ಮಾಡಿದೆ. ಎಲ್ಲಿ? ಈ ಒಂದು ಮಣಿಪುರದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಭಾರತ ಎಷ್ಟು ಶಾಸ್ತ್ರೀಯ ಭಾಷೆಗಳ ಕುರಿತ 41 ಹೊಸ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು ಅಂತ ಕೇಳಿದ್ದೇನೆ. ಸರ್ನಾ? ಸೊ ಎಷ್ಟು ಭಾಷೆಗಳ ಎಷ್ಟು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ 6 ಭಾಷೆಗಳ 41 ಹೊಸ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರೆ. ಎಷ್ಟು ಭಾಷೆಗಳು? 6 ಭಾಷೆಗಳು. ಎಷ್ಟು ಪುಸ್ತಕಗಳು? 41 ಭಾಷೆಗಳು. ಸರ್ನಾ? ಸೊ ಟೋಟಲಿ ಇವಾಗ ಪ್ರಸ್ತುತ ಕಂಡುಬರ್ತಕ್ಕಂತಹ ಶಾಸ್ತ್ರೀಯ ಭಾಷೆಗಳು ಎಷ್ಟು ಇದ್ದಾವೆ? ಸೊ ಟೋಟಲಿ 11 ಭಾಷೆಗಳಿದ್ದಾವೆ. ಸರ್ನಾ? ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳೋದಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಯಾವ್ದು ಸರ್ 11 ಹೇಳ್ತೀರಾ? ಓಕೆ, ಸ್ಟ್ಯಾಟಿಕಲ್ಲಿ ಸ್ವಲ್ಪ ನಮಗೆ ರಿವಿಷನ್ ಆಗುತ್ತೆ. ಓಕೆ, ಹೇಳೋಣ ಅಲ್ಲ. ಯಾವುದು? 2004ರಿಂದ ತಗೊಳ್ಳಿದ್ದೇನೆ. ಓಕೆ, 2004ರಲ್ಲಿ ತಮಿಳು ಅಂತ ಹೇಳ್ತೀವಿ, 2005ರಲ್ಲಿ ಸಂಸ್ಕೃತ ಅಂತ ಹೇಳ್ತೀವಿ, 2008ರಲ್ಲಿ ಯಾವಾಗ 2008ರಲ್ಲಿ ನಮ್ಮ ಕನ್ನಡ ಮತ್ತು ಈ ತೆಲುಗು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 2013ರಲ್ಲಿ ಯಾವುದು ಅಂತ ಕೇಳಿದ್ರೆ ನಮ್ಮ ಮಲಯಾಳಂ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 2014ರಲ್ಲಿ ಒಡಿಶಾ ಅಂತ ಹೇಳ್ತೀವಿ. 1 2 3 4 5 ಆಯಿತು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಾವು ಇಲ್ಲಿ ಬರೋದಾದರೆ ಯಾವ್ದು ಹೇಳ್ತೀವಿ? ಬೆಂಗಾಲಿ. ಓಕೆ, ಸೊ ಬೆಂಗಾಲಿ ಯಾವಾಗ? 2025ರಲ್ಲಿ. ಓಕೆ, ಆ್ಯಂಡ್ ದೆನ್ ಈ ಬೆಂಗಾಲಿ ಜೊತೆಗೆ ಈ ಒಂದು ಅಸ್ಸಾಮಿ ಅಂತ ಹೇಳ್ತೀವಿ. ಯಾವುದು? ಈ ಅಸ್ಸಾಮಿಯ ಜೊತೆಗೆ ಯಾವುದು ಹೇಳ್ತೀವಿ ನಾವು? ಪಾಲಿ, ಪ್ರಾಕೃತ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಈ ಒಂದು ಮರಾಠಿ ಅಂತ ಹೇಳ್ತೀವಿ. ಸರ್ನಾ? ಸೊ ಇಷ್ಟು ಟೋಟಲಿ 10 ಆಯಿತಾ? 11 ಆಯಿತಾ? 11 ಆಯಿತು. ಓಕೆ, ಸೊ ಯಾವುದು? ಈ ತೆಲುಗು ಫಸ್ಟ್ ತಮಿಳು ಅಂತ ಹೇಳಿದ್ವಿ, ಆ್ಯಂಡ್ ದೆನ್ ಸೆಕೆಂಡ್ ಸಂಸ್ಕೃತ, ಆ್ಯಂಡ್ ದೆನ್ 3 ಕನ್ನಡ, ಆ್ಯಂಡ್ ದೆನ್ 4 ಈ ತೆಲುಗು ಅಂತ ಹೇಳಿದ್ವಿ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಮಲಯಾಳಂ 5ನೇದು, ಆ್ಯಂಡ್ ದೆನ್ 6ನೇದು ಒಡಿಶಾ. ಓಕೆ, ಸೊ ಇಲ್ಲಿ 5 ಇದ್ದಾವೆ. ಸೊ 6 5 ಎಷ್ಟಾಯಿತು ಅಂದರೆ ನಿಮಗೆ 11 ಆಯಿತು. ಓಕೆ, ಇದನ್ನು ಎಲ್ಲವೂ ಸಹ 11 ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಯಾವುದಲ್ಲ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗತ್ತೆ ಇದು ಅಲ್ಲ ಸರ್ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಶಾಸ್ತ್ರೀಯ ಭಾಷೆವಲ್ಲ ಅಂತ ಕೇಳಿದಾನೆ. ಓಕೆ, ಇಲ್ಲೇ ಕೊಟ್ಟಿದ್ದಾನಲ್ಲ ಸರ್. ಓಕೆ, ಯಾವುದು ಸರ್? ಕನ್ನಡಕ್ಕೆ ಸಿಕ್ಕಿದೆ ಸರ್. ಯಾವಾಗ? 2008ರಲ್ಲಿ ಅಂತ ಇವಾಗಲೇ ಹೇಳಿದ್ರಿ. ಓಕೆ, 2008
ಯಾವಾಗ 2008 ಸರ್. ಓಡಿಯಾಗಿ ಸಿಕ್ಕಿದೆ ಸರ್, ಹೌದು. ಇದು ಯಾವಾಗ ಸಿಕ್ಕಿದೆ? 2014ರಲ್ಲಿ ಸಿಕ್ಕಿದೆ ಸರ್. ಮಲಯಾಳಂ ಸಹ ಸಿಕ್ಕಿದೆ ಸರ್, ಯಾವಾಗ? 2013ರಲ್ಲಿ ಸಿಕ್ಕಿದೆ. ಸೊ ಹಿಂದಿಗೆ ಸಿಕ್ಕಿಲ್ಲ ಸರ್. ಓಕೆ, ಈ ಒಂದು ಹಿಂದಿ ಏನಿದೆ ಅಲ್ವಾ, ನೂತನ ಭಾಷೆಯಾಗಿದೆ ಇದು. ಓಕೆ, ಮೀನ್ಸ್ ಇದು ಹೊಸ ಭಾಷೆಯಾಗಿದೆ ಯಾವುದು? ಹಿಂದಿ ಅನ್ನೋದು. ಆ್ಯಂಡ್ ದೆನ್ ಇದು 1500 ವರ್ಷಗಳ ಇತಿಹಾಸನೂ ಹೊಂದಿರಬೇಕು. ಆ ಭಾಷೆನ ನಾವು ಶಾಸ್ತ್ರೀಯ ಭಾಷೆ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದೆನ್ 1500 ವರ್ಷಗಳ ಹಿಂದೆ ಅದಕ್ಕೆ ಆಗಿರ್ತಕ್ಕಂತಹ ಒಂದು ಶಾಸನ ಉಲ್ಲೇಖವು ಸಹ ಕಂಡುಬರಬೇಕು ಅಂತ ಹೇಳ್ತದೆ ಆ ಒಂದು ಶಾಸ್ತ್ರೀಯ ಭಾಷೆಯ ನಿಯಮ. ಆ್ಯಂಡ್ ದೆನ್ ನೆಕ್ಸ್ಟ್ ಬದಲ್ತಾ ಭಾರತ್ ಮೇರಾ ಅನುಭವ ಅಭಿಯಾನವನ್ನು ಯಾವ ಸಚಿವಾಲಯವು ಆಯೋಜಿಸಿತ್ತು ಅಂತ ಕೇಳಿದ್ರೆ ಸರ್, ಯಾವ ಸಚಿವಾಲಯ ಇದನ್ನು ಆಯೋಜಿಸಿದೆ? ಯಾವ ಸಚಿವಾಲಯ ಅಂತ ಕೇಳಿದ್ರೆ ಈ ಒಂದು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅಂತ ಹೇಳ್ತೀವಿ. ಯಾವುದೇ ಒಂದು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬದಲ್ತಾ ಭಾರತ್ ಮೇರಾ ಅನುಭವ ಎನ್ನುವುದನ್ನು ಇದು ಆರಂಭ ಮಾಡಿದೆ. ಸರ್, ಯಾವ ಸಚಿವಾಲಯ? ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನ್ಯಾಯಮೂರ್ತಿ ಎ ಮೊಹಮ್ಮದ್ ಮುಸ್ತಾಕ್ ಅವರನ್ನು ಇತ್ತೀಚೆಗೆ ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗಿದೆ ಅಂತ ಕೇಳ್ತೇನೆ. ಸರ್ನ, ಯಾರು ಈ ಮೊಹಮ್ಮದ್ ಮುಸ್ತಾಕ್ ಅವರು ಯಾವ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ ಸರ್? ಯಾವ ಹೈಕೋರ್ಟ್ ಯಾವುದು ಅಂತ ಕೇಳಿದ್ರೆ ಈ ಒಂದು ಸಿಕ್ಕಿಂ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸಿಕ್ಕಿಂ ಅಂತ ಹೇಳ್ತೀವಿ. ಯಾರು? ಈ ಎ ಮೊಹಮ್ಮದ್ ಮುಸ್ತಾಕ್ ಅವರು. ಯಾರು? ಎ ಮೊಹಮ್ಮದ್ ಮುಸ್ತಾಕ್ ಅನ್ನೋರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪನಾಮಾ ಕಾಲುವೆಯ ವಿಷಯದಲ್ಲಿ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಯಾವ ಐತಿಹಾಸಿಕ ವಿದೇಶಾಂಗ ನೀತಿಯ ಸಿದ್ಧಾಂತವನ್ನು ಉಲ್ಲೇಖಿಸಿದ್ದಾರೆ? ಓಕೆ, ಸೊ ಈತ ಹುಚ್ಚ ಅವಾಗ ಏನಾದರೂ ಉಲ್ಲೇಖ ಮಾಡ್ತಿರ್ತಾನೆ. ಯಾರು? ಈ ಒಂದು ಮನ್ರೋ ಸಿದ್ಧಾಂತವನ್ನು ಉಲ್ಲೇಖ ಮಾಡಿದ್ದಾನೆ. ಯಾರು? ಈ ಡೊನಾಲ್ಡ್ ಟ್ರಂಪ್. ಬಟ್ ಈತ ಹುಚ್ಚ ಅಂತ ಸುಮ್ಮನೆ ಬಿಡೋದಲ್ಲ, ಬಟ್ ಈತ ಇಂಪಾರ್ಟೆಂಟ್ ಇರ್ತಾನೆ ಅಂತ ಈತನ ಮೇಲೆ ಕ್ವಶನ್ನ ಕೇಳ್ತಾರೆ. ಓಕೆ, ಸೊ ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದು ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ ಯಾವುದು? ಈ ಒಂದು ಮನ್ರೋ ಸಿದ್ಧಾಂತ ಅಂತ ಹೇಳ್ತೀವಿ. ಯಾರು? ಈ ಒಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾನೆ. ಯಾವುದರ ಬಗ್ಗೆ? ಈ ಒಂದು ಪನಾಮಾ ಕಾಲುವೆಯ ವಿಷಯದಲ್ಲಿ. ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ. ಇದು ಸಹ ನಿಮಗೆ ಕೇಳ್ಬೋದು. ಯಾವುದು? ಈ ಒಂದು ಮನ್ರೋ ಸಿದ್ಧಾಂತ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮನ್ರೋ ಸಿದ್ಧಾಂತವು ಪ್ರಮುಖವಾಗಿ ಯಾವ ಭೂಖಂಡದಲ್ಲಿ ಯುರೋಪಿನ ಹಸ್ತಕ್ಷೇಪವನ್ನು ವಿರೋಧಿಸುತ್ತದೆ ಅಂತ ಕೇಳಿದ್ದೇನೆ. ಸರ್ನ, ಯಾವ ಖಂಡದಲ್ಲಿ ಸರ್? ಯಾವ ಖಂಡದಲ್ಲಿ ಅಂತ ಕೇಳಿದ್ರೆ ಈ ಅಮೇರಿಕಾ ಖಂಡಗಳಲ್ಲಿ ಅಂತ ಹೇಳ್ತದೆ. ಸರಿನಾ? ಸೊ ಯಾವುದು? ಅಮೇರಿಕಾ ಖಂಡಗಳಲ್ಲಿ. ಯುರೋಪ್ನವರು ನಿಮ್ದು ನೀವು ನೋಡ್ಕೊಳ್ಳಿಪ್ಪ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ದಾನೆ. ಯಾರು? ಡೊನಾಲ್ಡ್ ಟ್ರಂಪ್ ಅವನು. ಅದೇ ನೆಕ್ಸ್ಟ್, ಸಿದ್ಧ ವೈದ್ಯ ಪದ್ಧತಿಯು ಪ್ರಮುಖವಾಗಿ ಭಾರತದಲ್ಲಿ ಯಾವ ಭಾಗದಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ ಅಂತ ಕೇಳಿದ್ದಾನೆ. ಓಕೆ, ಯಾವುದು? ಸಿದ್ಧ ವೈದ್ಯ ಯಾವುದರಲ್ಲಿ ಪ್ರಚಲಿತದಲ್ಲಿದೆ ಸರ್? ಇದು ಎಲ್ಲಿ ಸರ್? ಇದು ಈಶಾನ್ಯ ಭಾರತದಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿದೆ. ಸರ್, ಎಲ್ಲಿ? ಈ ಒಂದು ಈಶಾನ್ಯ ಭಾರತದಲ್ಲಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸಿದ್ಧ ವೈದ್ಯ ಪದ್ಧತಿಯು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹಡಗುಗಳಿಂದ ಉಂಟಾಗುವ ತೈಲ ಸೋರಿಕೆ, ಆಯಿಲ್ ಸ್ಪಿಲ್ ಮತ್ತು ಸಮುದ್ರ ಮಾಲಿನ್ಯವನ್ನು ನಿಯಂತ್ರಿಸುವ ಬಳಸಲಾಗುವ ವಿಶೇಷ ಹಡಗುಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದೇನೆ. ಸರ್, ಏನಂತ ಕರೆಯುತ್ತಾರೆ ಸರ್? ಪೊಲ್ಯೂಷನ್ ಕಂಟ್ರೋಲ್ ವೆಸಲ್ ಅಂತ ಹೇಳ್ತಾರೆ. ಸಮುದ್ರ ಪ್ರತಾಪದೇ ಇದೆಯಲ್ವಾ? ಹೌದು, ಅದೇ ಇದೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಮೇಡ್ ಇನ್ ಇಂಡಿಯಾ ಯೂನಿವರ್ಸಲ್ ಮಲ್ಟಿ ಕ್ಯಾಲಿಬರ್ ರಾಕೆಟ್ ಲಾಂಚರ್ ಸೂರ್ಯಾಸ್ತ್ರಕ್ಕಾಗಿ ಭಾರತ ಸೇನೆಯು ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಓಕೆ, ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಯಾವ ದೇಶ ಸರ್? ರಷ್ಯಾ, ಇಸ್ರೇಲ್, ಅಮೆರಿಕ ಮತ್ತು ಫ್ರಾನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಒಂದು ಇಸ್ರೇಲ್ ಅಂತ ಹೇಳ್ತೀವಿ. ಸರ್, ಯಾವ ದೇಶ? ಒಂದು ಇಸ್ರೇಲ್ ದೇಶ ಅಂತ ಹೇಳ್ತೀವಿ. ಓಕೆ, ಇದಕ್ಕೂ ಸರಿಯಾದ ಉತ್ತರ ಯಾವುದಾಗುತ್ತೆ? ಓಕೆ, ಸೊ ಇದು ಕರೆಕ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 22ನೇ ಪ್ರಶ್ನೆ, ಭಾರತದ ಮೊದಲ ಟ್ರಾಫಿಕಲ್ RAS ಆಧಾರಿತ ರೇನ್ಬೋ ಟ್ರೌಟ್ ಫಾರ್ಮ್ ಅನ್ನು ಇತ್ತೀಚೆಗೆ ಎಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಆವಾಗಲೇ ನಿಮ್ಗೆ ಹೇಳಿದೆ ಅಲ್ವಾ? ಯಾವುದು? ತೆಲಂಗಾಣದ ಹೈದರಾಬಾದ್ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದು ಮತ್ತೆ ನಿಮಗೆ ಇಂಪಾರ್ಟೆಂಟ್ ಇದೆ ಅಲ್ವಾ? ಸೊ ಅದಕ್ಕೆ ಮತ್ತೆ ರಿಪೀಟ್ ಆಗಿದೆ ನೋಡಿ, ಇಲ್ಲೇ ಕ್ವಶನ್ ರಿಪೀಟ್ ಆಗಿದೆ. ಸರ್, ಇದೇ PPTಯಲ್ಲಿ 2 ಸರಿ ತಂದಿದ್ದೀರಾ? ಹೌದು, ಇದೇ PPTಯಲ್ಲಿ 2 ಸರಿ ತಂದಿರೋ ಕಾರಣ ಏನು ಅಂತಂದರೆ ನಿಮಗೆ ಎಕ್ಸಾಕ್ಟ್ ಅಲ್ಲಿ ರಾಜ್ಯ ಹೇಳಿದೆ, ಇಲ್ಲಿ ನಿಮಗೆ ಎಕ್ಸಾಕ್ಟ್ ಸಿಟಿ ಹೇಳಬೇಕಾಗಿತ್ತು. ಸೊ ಅದಕ್ಕೆ ಇದನ್ನು ಹಾಕೊಂಡಿದ್ವಿ. ಇದನ್ನು ಸಹ ನೋಡ್ಕೊಳ್ಳಿ. ಯಾವುದು? ರೇನ್ಬೋ ಟ್ರೌಟ್ ಫಾರ್ಮನ್ನು ಭಾರತ ಮೊದಲ ಈ ಒಂದು ರೇನ್ಬೋ ಟ್ರೌಟ್ ಫಾರ್ಮ್ ಆಗಿದೆ. ಇದು ಯಾವುದು? ಈ ಹೈದರಾಬಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಟ್ರೌಟ್ ಫಾರ್ಮ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಸಾರವನ್ನು ನಿಷೇಧಿಸಿದೆ ಅಂತ ಕೇಳಿದ್ದೇನೆ. ಓಕೆ, IPL ಅನ್ನು ನಿಷೇಧಿಸಿದೆ ಅಂತ ಯಾವ ದೇಶ ಸರ್ ಈ ರೀತಿ ಮಾಡಿರೋದು? ಯಾವುದು ಸರ್? ಇದು ಬಾಂಗ್ಲಾದೇಶ ಅಂತ ಹೇಳ್ತೀವಿ. ಸರ್, ಯಾರು? ಬಾಂಗ್ಲಾದೇಶ. ಯಾಕೆಂದರೆ ಆ ಒಂದು ಮುಸ್ತಫಿಜುರ್ ರೆಹಮಾನ್ ಅವರನ್ನು ಈ ಕಲ್ಕತ್ತಾ ಟೀಮ್ ತೆಗೆದು ಹಾಕ್ತಲ್ವಾ? ಸೊ ಆದ ಕಾರಣದಿಂದ ಅವರು ಸಹ ಕಂಪ್ಲೀಟಾಗಿ IPL ನಿಮ್ಮದು ಬೇಡ ಹೋಗೋರು, ನೀವು ಇಟ್ಕೊಳ್ಳಿ, ನಾವು ಇಟ್ಕೊಳ್ತೀವಿ ಅಂತ ಅವರು ಸಹ ಹೇಳಿದ್ದಾರೆ. ಅದಕ್ಕೆ ಇವರು ಸಹ ಏನು ಮಾಡಿದ್ದಾರೆ, ನಮ್ಮ ಹಿಂದೂಗಳನ್ನು ನೀವು ಕೊಲ್ತೀರಾ ಅಂದರೆ ನಿಮ್ಮ ಪ್ಲೇಯರ್ಗಳನ್ನು ನಾವ್ಯಾಕೆ ಬೆಳೆಸಬೇಕು? ಓಕೆ, ನಿಮ್ಮವರನ್ನು ನೀವೇ ಇಟ್ಕೊಳ್ಳಿ ಅಂತ ಇವರು ಸಹ ಕಳಿಸಿಬಿಟ್ಟಿದ್ದಾರೆ. ಯಾರು? ನಮ್ಮ BCCI. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ನ 2ನೇ ಆವೃತ್ತಿಯನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದಾನೆ. ಓಕೆ, ಸೊ ಈ ಒಂದು ಮೊದಲನೇ ಆವೃತ್ತಿಯಲ್ಲಿ ಉದ್ಘಾಟಿಸಲಾಗಿತ್ತು ಸರ್. ಎಲ್ಲಿ ಅಂತ ಕೇಳಿದ್ರೆ ಅದು ಸಹ ದಿಯು ಅಲ್ಲಿ. ಅಂತ ಎರಡನೇದು ಸಹ ಎಲ್ಲಿ ಅಂತ ಕೇಳಿದ್ರೆ ಇದೇ ಒಂದು ದಿಯು ಅಂತ ಹೇಳ್ತೀವಿ. ಸರ್, ಯಾವುದು? ಈ ಒಂದು ದಿಯು ಅಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ. ಯಾವುದು? ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಲಾಸ್ಟ್ ಇಯರ್ ಈ ಒಂದು ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ನ ಗೆದ್ದಿರ್ತಕ್ಕಂತಹ ಒಂದು ರಾಜ್ಯ ಯಾವುದು ಸರ್? ಮಣಿಪುರ ರಾಜ್ಯ. ಹೌದಾ?
ಕರೆಕ್ಟಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೇನೆಯು 2026ನೇ ವರ್ಷವನ್ನು ಯಾವ ವರ್ಷವೆಂದು ಘೋಷಿಸಿದೆ? ಓಕೆ ಸರ್, ಇದು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ರಿ ಸರ್, ಇದು ಇಂಪಾರ್ಟೆಂಟ್ ಇದೆಯಾ? ಹೌದು ಸರ್, ಇಂಪಾರ್ಟೆಂಟ್ ಇದೆ. ನೆಟ್ವರ್ಕಿಂಗ್ ಮತ್ತು ಡೇಟಾ ಕೇಂದ್ರೀಕರಣದ ವರ್ಷ ಅಂತ ಹೇಳ್ತೀವಿ. ಯಾವ ಒಂದು ವರ್ಷ? ಈ ಒಂದು ನೆಟ್ವರ್ಕಿಂಗ್ ಮತ್ತು ಡೇಟಾ ಕೇಂದ್ರೀಕರಣದ ವರ್ಷ ಅಂತ ಹೇಳ್ತೀವಿ. ಯಾರು ಇದನ್ನು ಘೋಷಣೆ ಮಾಡಿದ್ದಾರೆ? ಭಾರತ ಸೇನೆ ಘೋಷಣೆ ಮಾಡಿದೆ. ಯಾವ ವರ್ಷವನ್ನು ಘೋಷಣೆ ಮಾಡಿದೆ ಸರ್? 2026ನ್ನು ಇದು ಘೋಷಣೆ ಮಾಡಿದೆ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026ರ ವರದಿಯ ಪ್ರಕಾರ ಚೀನಾವನ್ನು ಮೀರಿಸಿ ವಿಶ್ವದ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿ ಯಾವ ದೇಶ ಹೊರಹೊಮ್ಮಿದೆ ಅಂತ ಕೇಳಿದ್ರೆ ನಮ್ಮ ಭಾರತ. ಅಂದರೆ ಇತ್ತೀಚೆಗೆ ಯಾರನ್ನು ವೆನೆಜುವೆಲಾದ ಮಧ್ಯಂತರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಕೇಳಿದ್ರೆ, ಓಕೆ, ಇಂಟರ್ಮ್ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ. ಯಾರನ್ನ ನೇಮಕ ಮಾಡಲಾಗಿದೆ ಸರ್? ನಿಕೋಲಸ್ ಮಡುರೋ ಅವರನ್ನು. ನಿಮ್ಗೆ ಗೊತ್ತಿರೋ ಒಂದು ಚಿಕ್ಕ ಕಥೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಎಂತ ಅಂದರೆ, ಸೊ ಒಂದು ದೊಡ್ಡ ದೇಶ ಇರುತ್ತೆ, ಆ ದೇಶದ ಪಕ್ಕ ಒಂದು ಚಿಕ್ಕ ದೇಶ ಇರುತ್ತೆ. ಆ ಚಿಕ್ಕ ದೇಶದಲ್ಲಿ ಹೇಗೆ ಅಂತಂದರೆ ಅತಿ ಹೆಚ್ಚು ಆಯಿಲ್ ಹೊಂದಿರುತ್ತೆ. ಯಾಕಂದರೆ ಇವಾಗ ಜಗತ್ತಿಗೆ ಬೇಕಾಗಿರೋದು ಆಯಿಲೇ ಬೇಕಾಗಿದೆ. ಸೊ ಮೀನ್ಸ್ ಸೌದಿ ಅರೇಬಿಯಾಗಿಂತ ಅತಿ ಹೆಚ್ಚು ಆಯಿಲನ್ನು ಹೊಂದಿರತಕ್ಕಂಥ, ಅತಿ ಹೆಚ್ಚು ಆಯಿಲ್ ನಿಕ್ಷೇಪವನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಈ ಒಂದು ವೆನೆಜುವೆಲಾ. ಈ ದೊಡ್ಡ ದೇಶ ಯಾವುದು ಅಂತ ಕೇಳಿದ್ರೆ ಅಮೇರಿಕಾ. ಸರಿನಾ? ಈ ಅಮೇರಿಕಾದ ಕಣ್ಣು ಇದ್ರ ಮೇಲೆ ಬೀಳುತ್ತೆ, ವೆನೆಜುವೆಲಾದ ಮೇಲೆ ಬೀಳುತ್ತೆ. ಆತ ಏನು ಮಾಡ್ತಾನೆ, ಸಮ್ ಇಲಿಗೇಷನ್ ಹಾಕಿ, ಓಕೆ ನೀನು ಡ್ರಗ್ಸ್ ಮಾರ್ತಿದ್ದೆ, ಅದನ್ನು ಮಾರ್ತಿದ್ದೆ, ಇದನ್ನು ಮಾರ್ತಿದ್ದೆ, ಸಿಗರೇಟ್ ಮಾರ್ತಿದ್ದೆ ಅಂತ ಹೇಳಿ ಈ ವೆನೆಜುವೆಲಾ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ನಿಕೋಲಸ್ ಮಡುರೋ ಅವರನ್ನು, ಹಾಗೆ ಅವರನ್ನು ಮಾತ್ರನ ಅವನ ಪತ್ನಿಯನ್ನು ಸಹ ಹೇಳ್ಕೊಂಡು, ಮೀನ್ಸ್ ಒಂದು ಆಪರೇಷನ್ ಮಾಡ್ತಾನೆ. ಓಕೆ, ಒಂದು ಮಿಲಿಟರಿ ಆಪರೇಷನ್ ಮಾಡ್ತಾನೆ. ಹೋಗ್ತಾರೆ ಅವ್ರ ರಾಜಧಾನಿಗೆ. ಓಕೆ, ಅವರ ರಾಜಧಾನಿಗೆ ಹೋಗಿ ಅವರನ್ನು ಅಲ್ಲಿಂದ ಎತ್ತಾಕೊಂಡು ಇಲ್ಲಿ ರಿಟರ್ನ್ ನ್ಯೂಯಾರ್ಕಿಗೆ ಹೋಗಿ ನ್ಯೂಯಾರ್ಕ್ನ ಸೆಂಟ್ರಲ್ ಜೈಲಲ್ಲಿ ಅವರನ್ನು ಕೂಡಿ ಹಾಕ್ತಾರೆ. ಸೊ ಕೂಡಿ ಹಾಕಿದ ನಂತರ ಇಲ್ಲಿ ಅಧ್ಯಕ್ಷನ ಇಲ್ಲದೆ ಇರ್ತಕ್ಕಂಥ ದೇಶ ಹೇಗಾಗುತ್ತೆ? ಬಡವ ಆಗುತ್ತೆ. ಸೊ ಅದಕ್ಕೆ ಅಲ್ಲಿ ಮಧ್ಯಂತರ ಅಧ್ಯಕ್ಷರನ್ನಾಗಿ, ಓಕೆ, ಒಂದು ಶಾರ್ಟ್ ಟೈಮ್ ಒಬ್ಬ ಅಧ್ಯಕ್ಷರನ್ನಾಗಿ ಅಂತ ನೇಮಕ ಮಾಡ್ತಾರೆ. ಯಾರನ್ನು ನೇಮಕ ಮಾಡ್ತಾರೆ ಅಂತ ಕೇಳಿದ್ರೆ ಈ ಈ ಒಂದು ಡೆಲ್ಸಿ ರೋಡ್ರಿಗಸ್ ಅವರನ್ನು ನೇಮಕ ಮಾಡ್ತಾರೆ. ಸರಿನಾ? ಸೊ ಅದರ ಮೊದಲ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ನಿಕೋಲಸ್ ಮಡುರೋ. ಹಾಗಾದರೆ ಟ್ರಂಪ್ ಯಾರನ್ನ ಹೇಳ್ಕೊಂಡು ಹೋಗಿದ್ದ ಅಂತ ಕೇಳಿದ್ರೆ ಒಂದು ನಿಕೋಲಸ್ ಮಡುರೋ ಅವರನ್ನು. ಆ್ಯಂಡ್ ದೆನ್ ಆತ ಇವಾಗ ನೆಕ್ಸ್ಟ್ ಯಾರಿದ್ದಾರೆ ಈ ಇಂಟರ್ಮ್ ಪ್ರೆಸಿಡೆಂಟ್ ಅಂತ ಕೇಳ್ಬೋದು, ಅವ್ನು ಹೇಳಬೇಕಾಗುತ್ತೆ ಈ ಒಂದು ಡೆಲ್ಸಿ ರೋಡ್ರಿಗಸ್ ಅಂತ ಹೇಳ್ತೀವಿ. ಸರಿನಾ? ಸೊ ಮೀನ್ಸ್ ಇಲ್ಲಿ ನೀವು ಇದಕ್ಕೆ ಪರ ವಿರೋಧಗಳು ಹಾಗೆ ಹೀಗೆ ಅಂತ ಸಹ ಎಲ್ಲ ಸಾರಿ ನ್ಯೂಸಲ್ಲಿ ನೋಡ್ತಾ ಇರ್ತೀರ. ಓಕೆ, ಸೊ ಆತ ನಾನು ಬಿಡಲಿಲ್ಲ ಅಂತಂದರೆ ಇಂಡಿಯಾ ವಾರ್ ಮಾಡುತ್ತೆ, ಹಾಗೆ ಹೀಗೆ. ಓಕೆ, ಮೀನ್ಸ್ ಅದೆಲ್ಲವೂ ಸಹ ಸಮ್ ಇಂಟರ್ನ್ಯಾಷನಲಲ್ಲಿ ಯಾರಿಗೂ ಸಹ ಮಿತ್ರನೂ ಅಲ್ಲ, ಆ್ಯಂಡ್ ದೆನ್ ಯಾರಿಗೂ ಸಹ ಶತ್ರು ಸಹ ಅಲ್ಲ. ಓಕೆ, ಸೊ ಮೀನ್ಸ್ ಅದು ಸಮ್ ಯೂಸ್ ಆಗ್ತಿತ್ತಾ? ಎಲ್ಲರೂ ಸಹ ಹೇಳ್ತಾರೆ. ಓಕೆ, ಯೂಸ್ ಆಗಲಿಲ್ವಾ? ದ್ವೇಷ ಕಟ್ಕೊಳ್ಳೋಕೆ ಹೋಗಲ್ಲ. ಓಕೆ, ರಷ್ಯಾ ಹೇಳ್ಬೋದು, ಓಪನ್ ಸ್ಟೇಟ್ಮೆಂಟ್ ಕೊಡ್ಬೋದು, ರಷ್ಯಾ. ಆ್ಯಂಡ್ ದೆನ್ ನಾರ್ತ್ ಕೊರಿಯಾದ ಓಪನ್ ಸ್ಟೇಟ್ಮೆಂಟ್ ಕೊಡ್ಬೋದು, ನೀನು ಆ ಥರನ ಬಿಡಲಿಲ್ಲ ಅಂತಂದರೆ ನಾನು ಇನ್ಮೇಲೆ ಬಾಂಬ್ ಹಾಕ್ತೀನಿ ಅಂತ. ಆ್ಯಂಡ್ ದೆನ್ ಚೀನಾ ಹೇಳ್ಬೋದು, ಬಟ್ ಇಂಡಿಯಾ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು. ಓಕೆ, ಯಾಕಂದರೆ ಒಂದು ಇಂಡಿಯಾ ಹೇಗೆ ಡೆವಲಪಿಂಗ್ ನೇಷನ್ ಇದೆ, ಅದನ್ನು ಕಂಪ್ಲೀಟ್ ಆಗಿದ್ದ ಡೆವಲಪ್ ಆಗಿಲ್ಲ. ಓಕೆ, ಸೊ ಡೆವಲಪ್ ಆಗಬೇಕು ಅಂತ ಹೇಗೆಂದರೆ ಫಸ್ಟ್ ಇಲ್ಲಿರ್ತಕ್ಕಂಥ ಒಂದು ಹೊಲಸೇನಿದೆ ಅಲ್ವಾ, ಅದು ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಆ ಹೊಲಸು ಏನಂತಂದರೆ ಈ ಒಂದು ಕರಪ್ಷನ್ ಅಂತ ಹೇಳ್ತೀವಿ. ಸರಿನಾ? ಸೊ ಆ ಒಂದು ಕರಪ್ಷನ್ನ ಇವ್ರಿಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಸಹ ಆಗಲ್ಲ. ಆ್ಯಂಡ್ ದೆನ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಸಹ ಅವರನ್ನು ನಾವು ವಿರೋಧ ಮಾಡ್ಕೊಳ್ಳೋಕ್ಕೂ ಸಹ ಆಗಲ್ಲ. ಓಕೆ, ಸೊ ಒಂದು ರೀತಿ ಹೇಳೋದಂದರೆ ನಮ್ಮ ದೇಶದ ಮೀಡಿಯಾಗಳಲ್ಲಿ ಮಾತ್ರ ಹೇಳೋದಾಗುತ್ತೆ. ಓಕೆ, ಇಂಟರ್ನ್ಯಾಷನಲ್ ಸ್ಟೇಟ್ಮೆಂಟ್ ಕೊಡಬೇಕು ಅಂದ್ರೆ ಸಹ ಓಕೆ ಜಸ್ಟ್ ಬಿಡಿಯಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ಓಕೆ, ಸೊ ನೀನು ಬಿಡು, ನಾನು ಹೋಗ್ತೀನಿ, ನೀನು ಹೇಗೆ ಮಾಡ್ತೀಯ ಅಂತ ಆ ಥರ ಕೇಳಕ್ಕೆ ಬರುವುದಿಲ್ಲ. ಓಕೆ, ಸೊ ಇದು ಸಹ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಟ್ ಇಲ್ಲಿ ಈ ವೆನೆಜುವೆಲಾದಲ್ಲಿ ಏನಾಗ್ತಿದೆ ಅಲ್ವಾ, ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮುಂಬರ್ತಕ್ಕಂಥ ಯಾವುದೇ ಎಕ್ಸಾಮ್ ಬರೀರಿ ನೀವು, ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಟಾಪಿಕ್ ಏನಿದೆ ಅಲ್ವಾ, ಇದು ಜಸ್ಟ್ ನಿಮಗೆ ಈ ಕ್ವಶನ್ಗೆ ಅಂತಲ್ಲ, ಬಟ್ ಈ ಟಾಪಿಕ್ನ ನೀವು ಮಾನಿಟರ್ ಮಾಡ್ತಾ ಇರಿ ಅವಾಗ. ಏನಾಯ್ತಿದು, ಇದು ರಿಪೋರ್ಟ್ ಏನಾಯಿತು? ಓಕೆ, ಅವರಿಗೆ ನೆಕ್ಸ್ಟ್ ಇವಾಗ ಕೋರ್ಟಲ್ಲಿ ಹಾಜರಿ ಪಡಿಸ್ತಾರೆ. ಯಾರನ್ನ? ಈ ಒಂದು ನಿಕೋಲಸ್ ಮಡುರೋ ಅವರನ್ನು. ನಿಕೋಲಸ್ ಮಡುರೋ ಆ್ಯಂಡ್ ದೆನ್ ಅವರ ವೈಫನ್ನು. ಸೊ ಅವ್ರು ಏನು ಹೇಳ್ತಾರೆ? ಆ್ಯಂಡ್ ದೆನ್ ಇವೆಲ್ಲವೂ ಸಹ ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ನಿಮಗೆ ಯೂಸ್ ಆಗುತ್ತೆ. ಓಕೆ, ಸೊ ನೀವು ಏನಾದರೂ ಈ PSI ಎಕ್ಸಾಮ್ ಬರೀತಿದ್ರಾ, ಇದೇನಿದೆ ಅಲ್ವಾ, ನಿಮಗೆ ಈ ಪ್ರಬಂಧದಲ್ಲಿ ನಿಮಗೆ ಏನಾದರೂ ಕೇಳ್ಬೋದು ಇದು ರಿಲೇಟೆಡ್ ನಿಮಗೆ. ಆ್ಯಂಡ್ ದೆನ್ ನೀವು ಬೇರೆ ಯಾವುದಾದ್ರೂ ಎಕ್ಸಾಮ್ ಬರೀತಿದ್ರು ಸಹ ನಿಮಗೆ ಏನಾದರೂ ಅಲ್ಲಿ ರಿಟರ್ನ್ ಎಕ್ಸಾಮ್ ಇತ್ತು, ಮೇನ್ಸ್ ಎಕ್ಸಾಮ್ ಇತ್ತು ಅಂದರೆ ಅಲ್ಲಿ ಸಹ ನಿಮಗೆ ಈ ಒಂದು ಟಾಪಿಕ್ ಏನಿದೆ ಅಲ್ವಾ ಯೂಸ್ಫುಲ್ ಆಗ್ಬೋದು. ಸೊ ಅದಕ್ಕೆ ಇದನ್ನು ಸ್ವಲ್ಪ ಡೀಪಾಗಿ ನೋಡ್ಕೊಳ್ಳಿ ಇದನ್ನು. ಓಕೆ, ಸೊ ನ್ಯೂಸ್ ಪೇಪರ್ ನೋಡ್ಕೊಳ್ಳಿ, ನಿಮಗೆ ಇದು ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾಂಪ್ರದಾಯಿಕ ಜಲ್ಲಿಕಟ್ಟು ಉತ್ಸವ 2026 ಭಾರತದ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುತ್ತದೆ ಅಂತ ಕೇಳ್ತಾನೆ. ಯಾವ ರಾಜ್ಯ ಸರ್? ತಮಿಳುನಾಡು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 72ನೇ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ಸರ್ ಅಂತ ಕೇಳಿದ್ರೆ ಇದು ವಾರಣಾಸಿ. ಸರ್ ಇದು ಇಂಪಾರ್ಟೆಂಟ್ ಇದೆಯಾ? ಇದು 3ನೇ ಸಾರಿ ಬಂತಿದೆ ಕ್ವಶನ್. ಹೌದು, ಇದು ಇಂಪಾರ್ಟೆಂಟ್ ಇದೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಮ್ಯಾನ್ಮಾರ್ ತನ್ನ 78ನೇ ಸ್ವಾತಂತ್ರ್ಯ ದಿನವನ್ನು ಯಾವಾಗ ಆಚರಿಸಿತು ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವಾಗ ಆಚರಣೆ ಮಾಡಿದೆ ಸರ್ ಇದು? ಯಾವಾಗ? ಜನವರಿ 1, 2025, ಜನವರಿ 4, 2025, ಆ್ಯಂಡ್ ದೆನ್ ಈ ಆಗಸ್ಟ್ 15, 2025 ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಈ ಒಂದು ಡಿಸೆಂಬರ್ 31, 2024 ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದು 78ನೇ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಿದೆ. ಯಾವುದು? ಈ ಒಂದು ಮ್ಯಾನ್ಮಾರ್ ಅಂತ ಹೇಳ್ತೀವಿ ಸರ್. ಯಾವುದು? ಮ್ಯಾನ್ಮಾರ್. ಹಾಗಾದರೆ ಈ 2025ರಲ್ಲಿ ಈ 78ನ ಮೈನಸ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಅಂತ ನೋಡ್ಕೊಳ್ಳಿ. ಒಂದು. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಎಷ್ಟನೇ
ಸ್ವಾತಂತ್ರ್ಯ ದಿನ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಇದಕ್ಕೆ ಹೋಮ್ ವರ್ಕ್ ಸೆಕೆಂಡ್ ತೊಗೊಳ್ಳಿ ಸರಿನಾ. ಆವಾಗಲೇ ಹೋಮ್ ವರ್ಕ್ ಒಂದು ತೊಗೊಂಡಿದ್ರಲ್ವಾ, ಆ ಹೋಮ್ ವರ್ಕ್ 2ನೇ ಕ್ವಶನ್ನ ಇದನ್ನು ತೊಗೊಳ್ಳಿ. ಆ್ಯಂಡ್ ದೆನ್ ಈ ಹೋಮ್ ವರ್ಕ್ಗೂ ಸಹ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದ್ರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.